ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದಿಂದಾಗಿ ಜಗತ್ತಿನಾದ್ಯಂತ ತೈಲ ಬೆಲೆ ಏರಿಕೆಯಾಗಿದ್ದು ಭಾರತದಲ್ಲಿ ಮಾತ್ರ ಯಥಾಸ್ಥಿತಿ ಇದೆ. ಯಾಕೆಂದ್ರೆ ತೈಲದ ಮೇಲಿನ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ಆದರೆ ಇದನ್ನೇ ಕಾಂಗ್ರೆಸ್ ಚುನಾವಣಾ ಗಿಮಿಕ್ ಅಂತ ವಾಗ್ದಾಳಿ ನಡೆಸ್ತಾ ಇದೆ. ಜಗತ್ತಿನಾದ್ಯಂತ ತೈಲ ಬೆಲೆ ಏರಿಕೆ, ಭಾರತದಲ್ಲಿ ಮಾತ್ರ ಯಥಾಸ್ಥಿತಿ. ತೈಲದ ಮೇಲಿನ ಅಬಕಾರಿ ಸುಂಕ ಇಳಿಸಿದ ಕೇಂದ್ರ ಸರ್ಕಾರ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಿರೋ ಯುದ್ಧದಿಂದಾಗಿ ಜಗತ್ತಿನಾದ್ಯಂತ ಇಂಧನ ಕೊರತೆ ಎದುರಾಗಿದೆ. ಇದರ ಬೆನ್ನಲ್ಲೇ ತೈಲ ಬೆಲೆ ದುಬಾರಿ ಆಗ್ತಿದೆ. ಹೀಗಾಗಿ ಹಲವು ದೇಶಗಳು ಪೆಟ್ರೋಲ್ ಡೀಸೆಲ್ ದರವನ್ನು 10% 50% ಏರಿಕೆ ಮಾಡಿವೆ. ಹೀಗಿದ್ದರೂ ಭಾರತದಲ್ಲಿ ತೈಲ ದರ ಏರಿಕೆಯಾಗಿಲ್ಲ. ಗ್ರಾಹಕರ ಮೇಲೆ ಬರೆ ಬಿದ್ದಿಲ್ಲ. ಇದಕ್ಕೆ ಕಾರಣವೇ ರೋಚಕ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧದಿಂದ ಭಾರತದಲ್ಲೂ ತೈಲ ದರ ಏರಿಕೆಯಾಗಬೇಕಿತ್ತು. ಆದರೆ ಕೇಂದ್ರ ಸರ್ಕಾರ ನಿನ್ನೆ ತೆಗೆದುಕೊಂಡ ನಿರ್ಧಾರವೊಂದು ಗ್ರಾಹಕರ ಮೇಲಿನ ಹೊರೆ ತಪ್ಪಿಸಿದೆ. ಮುಂದಿನ ದಿನಗಳಲ್ಲಿ ಆಗ್ತಿದ್ದ ಹೊರೆಯನ್ನು ತಪ್ಪಿಸಲು ದಿಟ್ಟ ಕ್ರಮ ಕೈಗೊಂಡಿದೆ. ಅದೇ ಅಬಕಾರಿ ಸುಂಕ ಇಳಿಕೆ. ಯುದ್ಧದ ನಡುವೆಯೂ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ 13 ರೂಪಾಯಿಯಿಂದ 3 ರೂಪಾಯಿಗೆ ಇಳಿಸಿದೆ. ಹಾಗೆಯೇ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿಯಿಂದ 0ಕ್ಕೆ ತಗ್ಗಿಸಿದೆ. ಹಾಗಾದರೆ ಮೊನ್ನೆ ಎಷ್ಟಿದೆಯೋ ಇವತ್ತು ಅಷ್ಟೇ ರೇಟ್ ಇದೆ ಅಂತ ನೋಡೋದಾದ್ರೆ, ಯುದ್ಧಕ್ಕೂ ಮುನ್ನ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ ಅಂದಾಜು $73 ಇತ್ತು. ಈಗ ಯುದ್ಧದ ಸಂದರ್ಭದಲ್ಲಿ $110 ಇದೆ. ಒಂದು ಬ್ಯಾರೆಲ್ ಅಂದರೆ 159 ಲೀಟರ್ ಆಗುತ್ತೆ. ರೂಪಾಯಿ ಲೆಕ್ಕದಲ್ಲಿ ನೋಡೋದಾದರೆ ಯುದ್ಧಕ್ಕೂ ಮುನ್ನ 159 ಲೀಟರ್ ಕಚ್ಚಾ ತೈಲಕ್ಕೆ ಸುಮಾರು 6,500 ರೂಪಾಯಿ ಆಗ್ತಿತ್ತು. ಅಷ್ಟೇ ಪ್ರಮಾಣದ ಕಚ್ಚಾ ತೈಲಕ್ಕೆ ಈಗ ಸುಮಾರು 9,000 ರೂಪಾಯಿ ನೀಡಬೇಕು. $73 ಇದ್ದಾಗ ಕಚ್ಚಾ ತೈಲ ಲೀಟರ್ಗೆ ಅಂದಾಜು 40 ರೂಪಾಯಿ ಇತ್ತು. ಈಗ ಯುದ್ಧದ ಸಂದರ್ಭದಲ್ಲಿ 56 ರೂಪಾಯಿ ಇದೆ. ಅಲ್ಲಿಗೆ ನೀವೇ ಊಹಿಸಿ, ಪೆಟ್ರೋಲ್ ದರ ಗಗನಕ್ಕೆ ಏರಬೇಕಿತ್ತು. ಆದರೆ ಕಚ್ಚಾ ತೈಲಕ್ಕೆ $73 ಇದ್ದಾಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು 13 ವಿಧಿಸಿತ್ತು. ಅಂದು ಹೆಚ್ಚಾಗಿ ಪಡೆದುಕೊಂಡಿತ್ತು. ಆದ್ರೀಗ ಆ ಸುಂಕವನ್ನು 13ರಿಂದ 3 ರೂಪಾಯಿಗೆ ಇಳಿಸಿ 10 ರೂಪಾಯಿ ಕಡಿಮೆ ಮಾಡಿದೆ. ಈ ಮೂಲಕ ಗ್ರಾಹಕರ ಮೇಲೆ ವಿಧಿಸಬೇಕಾಗಿದ್ದ ದರದ ಹೊರೆಯನ್ನ ತಗ್ಗಿಸಿದೆ. ಹೀಗಾಗಿ ಕಚ್ಚಾ ತೈಲದ ದರ $73 ಇದ್ದಾಗಲೂ 102 ರೂಪಾಯಿ ಇದ್ದ ಪೆಟ್ರೋಲ್ ದರ ಈಗಲೂ ಯುದ್ಧದ ಸಂದರ್ಭದಲ್ಲೂ ಯಥಾಸ್ಥಿತಿ ಇದೆ. ಅಂದು ಸುಂಕ ವಿಧಿಸಿದ್ದ ಕೇಂದ್ರ ಇವತ್ತು ಇಳಿಸಿ ಆರ್ಥಿಕ ಹೊಂದಾಣಿಕೆ ಮಾಡಿದೆ. ಅವರು ಬೊಕ್ಕಸಕ್ಕೆ ಬರ್ತಾ ಇತ್ತು. ಅದರಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಲ್ಲಿ ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೇನೂ 10 ರೂಪಾಯಿ ಕಡಿಮೆ ಮಾಡಿದೆ. ಡೀಸೆಲಲ್ಲಿ 0 ಆಯಿತು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. ಅದರಿಂದ ಗ್ರಾಹಕರಿಗೆ ಭಾಳ ಅನುಕೂಲ ಆಗುತ್ತೆ. ಇದರಿಂದ ರೇಟ್ ಜಾಸ್ತಿ ಆಗೋದಿಲ್ಲ. RSP ಇದರಿಂದ ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೇನೆ. ಕೇಂದ್ರ ಸರ್ಕಾರದ ಈ ನಡೆಗೆ ಬಿಜೆಪಿ ನಾಯಕರು ಹಿರಿಹಿರಿ ಹಿಗ್ಗಿದ್ದಾರೆ. ಸರ್ಕಾರಕ್ಕೆ ಕಷ್ಟವಾದರೂ ಜನರಿಗೆ ಹೊರೆ ಆಗಬಾರ್ದು ಅಂತ ಈ ನಿಲುವು ಕೈಗೊಂಡಿದ್ದಾರೆ ಅಂತ ಮೋದಿ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಹೊರೆ ಆದರೂ ಸರಿ, ಸರ್ಕಾರದ ಇದರಿಂದ ಖಜಾನೆಯಿಂದಲೇ ನಾವು ತೈಲ ಕಂಪನಿಗಳು ನೀವು ಹೆಚ್ಚಿಸೋದು ಬೇಕಾಗಿಲ್ಲ, ನಾವೇ ನಿಮ್ಮ ಟ್ಯಾಕ್ಸನ್ನು, ನಿಮ್ಮ ಡ್ಯೂಟಿಯನ್ನು ನಾವು ಕಡಿಮೆ ಮಾಡಿಬಿಡ್ತೀವಿ ಅಂತೇಳಿ ಅದನ್ನು ಮಾಡಿದ್ರಿಂದ ಇದು ಜನರಿಗೆ ಇನ್ನೊಂದು ರೂಪದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅನುಕೂಲ. ಆದರೆ ಪಂಚರಾಜ್ಯ ಚುನಾವಣೆ ಇರೋದ್ರಿಂದ ಅಬಕಾರಿ ಸುಂಕ ಇಳಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. The conclusion of elections on 9th April and 23rd April. Thereafter they will raise it again. They keep attempting to fool or be fooled all of us by announcing the last 11 years by imposing excise duty on petrol and diesel. Government of India has collected 43 lakh crore. This is 1,000 crore a day. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು. ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತದಪ್ಪ. ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತೈತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡಬಾರ್ದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚಂದಾಗಿ. ಇನ್ನು ದೇಶದಲ್ಲಿ ಲಾಕ್ಡೌನ್ ಮಾಡಲಾಗುತ್ತೆ ಅನ್ನೋ ವದಂತಿ ಹಬ್ಬಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಸರ್ಕಾರ ಭಾರತದಲ್ಲಿ ಲಾಕ್ಡೌನ್ ಹೇರುವ ಯಾವುದೇ ಉದ್ದೇಶವಿಲ್ಲ, ಜನರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಹಾಗೆಯೇ ಮುಂದಿನ 2 ತಿಂಗಳು ಆಗುವಷ್ಟು ಕಚ್ಚಾ ತೈಲ ಭಾರತದಲ್ಲಿ ಇದೆ ಅಂತ ಅಭಯ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.